ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವಂತೂ ಸೂಪರಾಗಿದ್ದೀವಿ ಫ್ರೆಂಡ್ಸ್. ನಾನಿವತ್ತು ನಿಮ್ಮೊಂದಿಗೆ ಒಂದು ಸಿಂಪಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಚಿಲ್ಲಿ ಚಿಕನ್ ಫ್ರೆಂಡ್ಸ್. ಅಂದರೆ ಇದಕ್ಕೆ ನಾವು ಖಾರದ ಪುಡಿ, ಖಾರದ ಪುಡಿ ಏನು ಹಾಕಲ್ಲ, ನಾವು ಮೆಣಸಿನ್ಕಾಯಿ ಹಾಕ್ಬಿಟ್ಟೆ ಮಾಡ್ತೀವಿ. ಸೊ ನಾನು ಆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಮಾಡೋ ವಿಧಾನ ನೋಡೋಣ. ನಾನು ಇಲ್ಲಿ ಗ್ಯಾಸ್ ಹಚ್ಕೊಂಡು ಫಸ್ಟು ಬಾಂಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಾವು ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್. ಆಮೇಲೆ ಇದು ಚಪಾತಿ, ರೊಟ್ಟಿ, ಪೂರೆ, ಆಮೇಲೆ ದೋಸೆಗೂ ಕೂಡ ಸೂಪರಾಗಿರುತ್ತೆ. ಸೊ ಫ್ರೆಂಡ್ಸ್, ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಈರುಳ್ಳಿನ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ 2 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ತೀನಿ. ಈರುಳ್ಳಿ, ಕರಿಬೇವು ಇವು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್. ಈ ಥರ ಫ್ರೈ ಆಗಬೇಕು ಇವು. ಸೊ ಫ್ರೆಂಡ್ಸ್, ನಮಗೆ ಮೇನಾಗಿ ಇದಕ್ಕೆ ಮೆಣಸಿನ್ಕಾಯಿ ಬೇಕು. ನಾನಿಲ್ಲಿ ದೊಡ್ಡ ಸೈಜ್ ಮೆಣಸಿನ್ಕಾಯಿ ಒಂದು 5ರಿಂದ 6 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೇ ಹಾಕ್ತಾ ಇರೋದು ನಾವು ಖಾರಕ್ಕೆ. ಆಮೇಲೆ ಖಾರದ ಪುಡಿ ಏನು ಹಾಕಲ್ಲ, ಸೊ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದನ್ನು ಈ ಥರ ಉಟ್ಕೋಬೇಕು ನೀಟಾಗಿ. ಸೊ ಇದು ಫ್ರೈ ಆಗಬೇಕು ಫ್ರೆಂಡ್ಸ್. ನಮಗೆ ಹಸಿ ವಾಸನೆ ಹೋಗ್ಬೇಕಲ್ಲ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ಬೆಂದಬೇಕು. ಇದು ಈ ಥರ ಬೆಂದಿದೆ. ಸೊ ಇವಾಗ ನಾವು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಸೊ ಈ ಟೊಮೊಟೊ ಕೂಡ ಫ್ರೈ ಆಗಬೇಕು. ಈ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಜೊತೆಗೆ ಈ ಟೊಮೊಟೊ ಕೂಡ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಸೊ ಹೀಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್, ನೋಡ್ಕೊಳ್ಳಿ. ಈಗ ಇದು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಬೆಂದಿದೆ, ಎಣ್ಣೆ ಬಿಟ್ಟಿದೆ. ಸೊ ಇವಾಗ ನಾವು ಚಿಕನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೋಡ್ಕೊಳ್ಳಿ, ನಾನು ಇಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು, ಅರಿಶಿನ ಹಾಕ್ಬಿಟ್ಟು 1-2 ಸತಿ ತೊಳೆದಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು. ಸೊ ಅದು ಈಗ ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ. ಸೊ ಒಗ್ಗರಣೆಗೆ ನಾನೀಗ ಚಿಕನ್ ಹಾಕಿದೆ ಫ್ರೆಂಡ್ಸ್. ಇದನ್ನು ನೀಟಾಗಿ ಉಪ್ಪು ಆಮೇಲೆ ಅರಿಶಿನ ಹಾಕ್ಬಿಟ್ಟು ತೊಳೆದಿರೋದು. ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಯಾವುದೇ ಥರದ ಮಸಾಲೆ ಆಗಲಿ, ಬೇರೆ ಯಾವುದು ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನೂ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸಿಂಪಲ್ಲಾಗಿ, ಈಸಿಯಾಗಿ, ಬೇಗ ಆಗೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಆಮೇಲೆ ಇದು ಅನ್ನ, ಚಪಾತಿ, ಪೂರಿ, ರೊಟ್ಟೆಗೆ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಮಾಡ್ಕೋಬೋದು. ಸೊ ನೋಡ್ಕೊಳ್ಳಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಬೇಕು ಇದೆಲ್ಲ. ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು. ಸೊ ಹೀಗೆ ನೋಡ್ಕೊಳ್ಳಿ, ಹೀಗೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಇಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ, ಅಷ್ಟೇ. ಇದಕ್ಕೆ ಇನ್ನೇನು ಬೇಕಾಗಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ, ಆಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರೆ ಮುಗಿತು ಫ್ರೆಂಡ್ಸ್ ಇದು ಕತೆ. ಸೊ ಇವಾಗ ಉಪ್ಪು, ಅರಿಶಿನ ಹಾಕಿದ್ದೀವಲ್ಲ, ಇವಾಗ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದನ್ನು. ಸೊ ಹೀಗೆ ಮಿಕ್ಸ್ ಮಾಡಬೇಕು. ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಹೈಲೈಟ್ ಏನಪ್ಪ ಅಂದರೆ ಹಸಿಮೆಣಸಿನ್ಕಾಯಿ. ಸೊ ಅದು ಹಸಿಮೆಣಸಿನ್ಕಾಯಿ ಇದಕ್ಕೆ ಹೈಲೈಟ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಹೀಗೆ ಇವಾಗ ಈ ಚಿಕನ್ ಎಲ್ಲ ನೀರು ಬಿಡುತ್ತಲ್ಲ, ಈ ನೀರೆಲ್ಲ ಹಿಂಗೆ ಹೋಗಿದ್ರೆ ನಮಗೆ
ಚಿಕನ್ ಗ್ರೇವಿ ಸಿಗುತ್ತೆ, ಅದೇ ಸಾಕು, ನೀರು ಇಡಬಾರ್ದು ಫ್ರೆಂಡ್ಸ್ ಇದಕ್ಕೆ. ಸೊ ಹೀಗೆ. ಸೊ ಇವಾಗ ನಾವು ಇದಕ್ಕೆ ಮುಚ್ಚಳ ಮುಚ್ಕೊಂಡು ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು. ಓಕೆ ಫ್ರೆಂಡ್ಸ್, ನೋಡೋಣ ಇದು ಎಲ್ಲಿಗೆ ಬಂದಿದೆ ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ಥರ ಬೇಯಬೇಕು ನೀಟಾಗಿ, ನೀರೆಲ್ಲ ಸುಂಡೋಗಬೇಕು ನಮಗೆ. ಸೊ ಹೀಗೆ ಫ್ರೆಂಡ್ಸ್, ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತೀನಿ. ನೋಡಿ, ಇದು ಯಾವ ಅಂಗಡಿದು ಅಲ್ಲ, ಮನೆಯಲ್ಲೇ ಮಾಡಿರೋದು. ಧನಿಯಾ ಹಾಕ್ಬಿಟ್ಟು ಮಾಡ್ತಾರೆ ನಮ್ಮ ಮಮ್ಮಿ. ಸೊ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ತೊಗೊಂಡಿದ್ದೀನಿ ಇದು. ಸೊ ನಿಮಗೆ ಇದಿಲ್ಲ ಅಂತಂದರೆ ಮಾಮೂಲಿ ಗರಂ ಮಸಾಲ ಹಾಕ್ಬೋದು. ಸೊ ಇದನ್ನು ನಾವು ಮನೇಲಿ ಮಾಡಿರೋದ್ರಿಂದ ನಾನು ಇದನ್ನೇ ಹಾಕ್ಕೋತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದಕ್ಕಿನ್ನು ಯಾವ ಮಸಾಲೆನೂ ಇಲ್ಲ, ಯಾವುದೂ ಇಲ್ಲ, ಯಾವುದು ಹಾಕೋ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ, ಇನ್ನೂ ಸುಡಬೇಕು ನೀರೆಲ್ಲ. ನೋಡಿ, ಇಲ್ಲಿ ಈ ಥರ ಇರಬಾರ್ದು ನೀರು, ನಮಗೆ ಎಲ್ಲ ಫುಲ್ಲು ನೀಟಾಗಿ ಸುಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್, ಯಾಕಂದರೆ ಗರಂ ಮಸಾಲ ಹಾಕಿದ್ದೀವಿ. ಸೊ ಇದು ಗರಂ ಮಸಾಲೆನ ಹಾಕಿದ್ದೀವಲ್ವ, ಸೊ ಅದ್ರ ಸಲುವಾಗಿ ನೀಟಾಗಿ ಈ ಥರ ಬೇಯಬೇಕು. ಎಲ್ಲ ಪೀಸ್ಗಳಿಗೂ ಅದು ಹಚ್ಬೇಕಲ್ಲ, ಸೊ ಅದ್ರ ಸಲುವಾಗಿ. ಸೊ ಫ್ರೆಂಡ್ಸ್, ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಮೇಲೆ ನನ್ನ ಕಡೆಯಿಂದ ನಿಮಗೊಂದು ಟಿಪ್ಪು ಏನಪ್ಪ ಅಂತಂದರೆ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋಂಗೆ ಇದು. ಸೊ ಫ್ರೆಂಡ್ಸ್, ಇವಾಗ ಡ್ಯಾಂಡ್ರಫ್ ಅನ್ನೋದು, ಆಮೇಲೆ ಏರ್ ಫಾಲು ತುಂಬಾ ಆಗ್ತಾಯಿದೆ. ನಮ್ಗೆ ಇಲ್ಲಪ್ಪ ಈ ಸಮಸ್ಯೆ ಅನ್ನೋದು ತುಂಬಾ ಕಡಿಮೆ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ನಾನು ಇವಾಗ ಈಸಿ ಒಂದು ಮೆಥಡ್ ಹೇಳ್ಕೊಡ್ತೀನಿ ನಿಮ್ಗೆ. ಅದು ಏನಪ್ಪ ಅಂತಂದರೆ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ ನೀವು ಮನೇಲಿ ಯಾವುದನ್ನ ಯೂಸ್ ಮಾಡ್ತೀರೋ ಅದೇ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು, ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು, ಅದಕ್ಕೆ ಫಸ್ಟ್ ಸ್ವಲ್ಪ ಮೆಂತ್ಯಕಾಳು ಹಾಕಬೇಕು ಫ್ರೆಂಡ್ಸ್. ಮೆಂತ್ಯಕಾಳು ಹಾಕಿದ್ಮೇಲೆ ಅವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಆಮೇಲೆ ದಾಸವಾಳದ ಎಲೆ ಹಾಕಬೇಕು. ಎಲೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಆಮೇಲೆ ಅದೆಲ್ಲ ಸೀದೋಗುತ್ತೆ ಫ್ರೆಂಡ್ಸ್, ಎಲೆ ಅಲ್ವಾ, ಸೊಪ್ಪಲ್ವಾ ಅದು. ಸೊ ಕರಿಬೇವು ಆಗಿರ್ಬೋದು, ಆಮೇಲೆ ದಾಸವಾಳದ ಎಲೆ ಆಗಿರ್ಬೋದು, ಫುಲ್ಲು ಸೀದೋಗುತ್ತೆ. ಅದು ಸೀದೋದ್ಮೇಲೆ ಅದು ಅವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 15 ನಿಮಿಷ, ಒಂದು ಅರ್ಧ ಗಂಟೆ ಹಂಗೆ ಬಿಡಬೇಕು ಫ್ರೆಂಡ್ಸ್ ಅದು ಎಣ್ಣೆನ. ಯಾಕಂದರೆ ಸೀದೋಗಿರೋ ಎಲೆಯಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕಲ್ವ ನಮಗೆ. ಸೊ ಅದ್ರ ಸಲುವಾಗಿ ಅದು ಒಂದು ಅರ್ಧ ಗಂಟೆ ಆದಮೇಲೆ ಯಾವುದನ್ನು ಬಾಟಲಿಗೆ ನಾವು ಟೀ ಇದರಿಂದ ಅದನ್ನು ನೀಟಾಗಿ ಸೋಸ್ಕೋಬೇಕು ಫ್ರೆಂಡ್ಸ್. ಅವಾಗ ಏನಾಗುತ್ತೆ ಅಂದರೆ ಮೆಂತ್ಯಕಾಳು ಸೊಪ್ಪು ಬೇರೆ ಬರುತ್ತೆ, ಆಮೇಲೆ ಎಣ್ಣೆ ಒಂದೇ ಸಿಗುತ್ತೆ ಫ್ರೆಂಡ್ಸ್ ನಮಗೆ. ಆ ಎಣ್ಣೆ ವಾರಕ್ಕೆ 2 ಸತಿ ತಲೆಗೆ ಹಚ್ಚಿದ್ದೀವಂದರೆ ಏರ್ ಫಾಲು, ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಕೂದಲು ಉದುರೋ ಸಮಸ್ಯೆ ಕೂಡ ಪೂರ್ತಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿ ನಮ್ಮ ಚಿಕನ್ ಇಲ್ಲಿಗೆ ಬಂದಿದೆ. ವಾವ್, ಗಮ್ ಅಂತ ಇದೆ ಫ್ರೆಂಡ್ಸ್. ಗರಂ ಮಸಾಲೆ ನಮ್ಮ ಮನೇಲಿ ಮಾಡಿಸೋದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಅದೇನೇನೋ ಹಾಕ್ಬಿಟ್ಟು ಮಾಡ್ತಾರೆ ನಮ್ಮಮ್ಮ. ಸೊ ಸೂಪರಾಗಿರುತ್ತೆ. ಸೊ ಇನ್ನೂ ಸ್ವಲ್ಪ ಬೇಯಬೇಕು ನಮಗಿದೊಂದು, ಓಕೆನಾ. ಸೊ ಫ್ರೆಂಡ್ಸ್, ನೋಡೋಣ. ನೋಡಿ, ಇಲ್ಲಿ ನೀರೆಲ್ಲ ಫುಲ್ಲು ಹಿಂಗೋಗಿದೆ, ನೀರು ನೋಡ್ಬೋದು ನಿಮಗೆ. ಇಲ್ಲಿ ಒಂದು ಚೂರು ನೀರಿಲ್ಲ, ಇದೆಲ್ಲ ನೀರೆಲ್ಲ ಹಿಂಗೋಗಿದೆ. ಸೊ ಈ ಥರ ಚಪಾತಿಗಂತೂ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಇದು ಎಲ್ಲದಕ್ಕೆ ಚೆನ್ನಾಗಿರುತ್ತೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಚಪಾತಿಗೆ ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಸೊ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಚೆಲ್ಲೋಣ. ಸೊ ಹೀಗೆ. ಸೊ ಅಷ್ಟೇ, ಮುಗೀತು ಫ್ರೆಂಡ್ಸ್. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚಿಲ್ಲಿ ಚಿಕನ್ ಫ್ರೆಂಡ್ಸ್. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇದು ಚಪಾತಿ, ಅನ್ನ, ಪೂರಿ, ರೊಟ್ಟಿ, ಆಮೇಲೆ ಸೈಡ್ ಡಿಶಾಗಿ ನಂಚ್ಕೊಳ್ಳೋಕ್ಕೂ ಕೂಡ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು, ಓಕೆನಾ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ.
ಸೊ ಸರ್ವೇ ಜನ ಸುಖನೇ ಭವಂತು, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.